ನಮಸ್ತೆ ಎಲ್ರಿಗೂ. ನಾನಿವತ್ತೊಂದು ಚಟ್ನಿ ಪೌಡರ್ ಮಾಡಿ ತೋರಿಸೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಬೆನಿಫಿಟ್ ಇರುವಂತಹ ಅಗಸೆ ಬೀಜದ ಚಟ್ನಿ ಪೌಡರ್ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಫಸ್ಟು ಒಂದು ಬಾಣಲೆನ ಇಟ್ಬಿಟ್ಟು ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಅಗಸೆ ಬೀಜ ಎಷ್ಟಿದೆ ನೋಡಿ ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಕಡೆ ಉರಿಯೋದು ಒಂದು ಕಡೆ ಹಸಿ ಇರೋದು ಆ ಥರ ಇರಬಾರ್ದು. ಎಲ್ಲ ಕಡೆ ಚೆನ್ನಾಗಿ ಹುರಿದಿರಬೇಕು. ಹುರಿದು ಆದಮೇಲೆ ಒಂದು ಕಡೆ ಅದನ್ನು ತೆಗೆದಿಟ್ಕೊಳ್ಳಿ ಒಂದು ಸಪ್ರೇಟ್ ಪ್ಲೇಟ್ಗೆ. ಆಮೇಲೆ ಅಗಸೆ ಬೀಜ ಹಾಕ್ಕೊಂಡು ಅದನ್ನು ಅಷ್ಟೇ ನಿಧಾನ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಅಗಸೆ ಬೀಜ ಉರಿಯುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ, ಇಲ್ಲಾಂದರೆ ಒಂದು ಕಡೆ ಉರಿಯುತ್ತೆ ಒಂದು ಕಡೆ ಉರಿಯಲ್ಲ. ಇದೆಲ್ಲ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳುವಾಗ ಉಪ್ಪು ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೋಬೇಕು. ಪುಡಿ ಆದಮೇಲೆ ದಿವಸ ಒಂದು ಸ್ಪೂನು ಮಜ್ಜಿಗೆಯಲ್ಲಿ ಆಗಿರ್ಬೋದು, ಗಂಜಿಯಲ್ಲಿ ಆಗಿರ್ಬೋದು, ಅನ್ನದಲ್ಲಿ ಆಗಿರ್ಬೋದು, ಹೇಗಾದರೂ ಸರಿ ಒಂದು ಸ್ಪೂನ್ ತಿಂತಾ ಬಂದರೆ ತುಂಬ ಒಳ್ಳೆಯದಿದೆ.